ಇಡೀ ನಮ್ಮ ಹೋರಾಟ ಹೇಗೆ ನಡೆಯಿತು ಅದರ ಚಿತ್ರವನ್ನು ತೋರಿಸಿರುವಂಥದ್ದು. ಅದಕ್ಕೆ ಸಂಗ್ರಾಮ ಅಂತ ಹೆಸರಿಟ್ಟಿದ್ದಾರೆ. ನಮ್ಮದು ದೊಡ್ಡ ಸಂಗ್ರಾಮ ದೇಶದಲ್ಲಿ. ಒಂದು ರೀತಿಯಲ್ಲಿ ಒಂದು ರಾಷ್ಟ್ರ ಯಜ್ಞ. ಆ ರಾಷ್ಟ್ರ ಯಜ್ಞದಲ್ಲಿ ಸಾವಿರಾರು ಜನ ಅದರಲ್ಲಿ ಧುಮುಕುವಂತ ಮಾಡಿದ್ರು, ಧುಮುಕಿದ್ರು, ಬೆಂದರು, ಶವವಾಗಿ ಹೋದರು. ಅದರ ಅಗ್ನಿ ಯಾವುದಿದೆ, ಆ ಅಗ್ನಿ ಎದ್ದದ್ದು ಧುಮುಕ್ ಅಂತ ಎದ್ದು ಬಿಟ್ಟಿದೆ, ಭುಗ್ಗನಿ ಅಂತ ಮೇಲೆ ಬಂದು ಬಿಟ್ಟಿದೆ, ಅದುವೇ ಹೋಗಿ. ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ ನಾನು. ಒಂದು 1000 ವರ್ಷದ ಸ್ವಾತಂತ್ರ್ಯ ಹೋರಾಟ ನಮ್ದು. ಮುಸಲ್ಮಾನರ ಆಕ್ರಮಣ ಆಯ್ತು, ದೌರ್ಜನ್ಯಗಳಾಯ್ತು. ಅದಾದ್ಮೇಲೆ ಬೇರೆ ಬೇರೆ ಹೆಸರಿನಲ್ಲಿ ಕ್ರಿಶ್ಚಿಯನ್ರ ಆಕ್ರಮಣ ಆಯ್ತು. ಅವು ಬರೀ ಶಾರೀರಿಕ ದೌರ್ಜನ್ಯ ಅಲ್ಲ, ಮಾನಸಿಕ ದೌರ್ಜನ್ಯನೂ ಆಯ್ತು ನಮ್ಮ ಮೇಲೆ. ಆಗ ಈ ದೇಶದಲ್ಲಿದ್ದಂತ ಜನ, ಲಕ್ಷಾಂತರ ಜನ, ಅವರ ಬಲಿದಾನವೂ ಆಯ್ತು, ಹೋರಾಟನೂ ಮಾಡಿದ್ರು. ಯಾಕೆ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಬರೀ ಮುಸಲ್ಮಾನರು ಹೊರಗೆ ಹೋಗ್ಬೇಕು ಅಥವಾ ಕ್ರಿಶ್ಚಿಯನ್ರು ಹೊರಗೆ ಹೋಗ್ಬೇಕು ಅಂತ ಆಗಿಲ್ವಲ್ಲ. ಆ ಹೋರಾಟ ನಡೆದಿರುವಂತದ್ದು